ಇಲ್ಲಿ ಜನರ ತಪ್ಪೋ ಅಥವಾ ಸ್ಥಳೀಯ ಆಡಳಿತದ ತಪ್ಪೋ ಅಂತ ಪ್ರಶ್ನೆ ಮಾಡಿದಾಗ ಜನರಿಗೆ ಕೊಡಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕೊಟ್ರೆ ಹಿಂಗ್ಯಾಕ್ ಅಡ್ಡದಾರಿ ಹಿಡಿತಾರೆ? ಕೊಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಸ್ಥಳೀಯ ಜನಪ್ರತಿನಿಧಿಗಳು. ಆದ್ರೆ ಜನಪ್ರತಿನಿಧಿಗಳಿಗೆ ತಮ್ಮ ಕುರ್ಚಿ ಬಗ್ಗೆನೇ ಗಮನ ಹೆಚ್ಚು. ಹೀಗಾದಾಗ ಇಂತಹ ಅವಘಡಗಳು ಆಗೇ ಆಗುತ್ತೆ, ಅನಿವಾರ್ಯ. ಅನುಭವಿಸಬೇಕಾಗಿರೋದು ನಾವು, ನೀವು ಅಂದ್ರೆ ಜನಸಾಮಾನ್ಯರು. ಏನಾಯ್ತು ಇವತ್ತು ಆನಂದಪುರದಲ್ಲಿ? ಗಮನಿಸ್ತಾ ಹೋಗೋಣ ಯಾಕಾಯ್ತು ಈ ಅವಘಡ ಅಂತ ಹೇಳಿ. ಆನಂದಪುರದಲ್ಲಿ ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರು ಪ್ರತಿನಿಧಿಸುವ ಕ್ಷೇತ್ರದ ಒಂದು ಭಾಗ, ಅಲ್ಲಿ ನೀರು ಇಲ್ಲ, ಜೀವ ಗ್ಯಾರಂಟಿನೂ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಈ ರೀತಿಯಾದ ಘಟನೆ ಆಗಿರೋದು ಅಂದ್ರೆ ಕರೆಂಟ್ ಶಾಕ್ ಹೊಡೆದಿರೋದು ಮೊದಲೇನಲ್ಲ. ಈ ಹಿಂದೆ ಸೆಲ್ವಿ ಅನ್ನೋರು, ಅಂದ್ರೆ ಹೀಗೇನೆ ನೀರ್ ಹಿಡಿಯಕ್ಕೆ ಅಂತ ಹೋಗಿದ್ದ ಸೆಲ್ವಿ ಅವ್ರಿಗೂ ಕೂಡ ಕರೆಂಟ್ ಶಾಕ್ ಹೊಡೆದ ಪರಿಣಾಮ ಆಗಿದೆ. ಆಕೆ ಅಲ್ಲಿ ಎಚ್ಚರಿಸಿದ್ದಾರೆ ಕೂಡ, ನೋಡಿ ಯಾಕೋ ಕರೆಂಟ್ ಶಾಕ್ ಹೊಡೆದಾಗ ಆಗ್ತಾ ಇದೆ, ಹುಷಾರಾಗಿರಿ ಅಂತ ಹೇಳಿ. ಆಕೆ ಬಂದು ಹೋಗಿ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬರ್ತಾರೆ ಮತ್ತೊಬ್ಬ ಮಹಿಳೆ. ಆ ಮಹಿಳೆ ಬಂದ ಸಂದರ್ಭದಲ್ಲೇನೆ ಮೋಟಾರ್ ಆನ್ ಮಾಡ್ತಾ ಇದ್ದ ಹಾಗೇನೆ ಕರೆಂಟ್ ಶಾಕ್ ಹೊಡೆದಿದೆ. 5 ನಿಮಿಷಕ್ಕೆ ಆಕೆಗೆ ಮತ್ತೆ ಕರೆಂಟ್ ಶಾಕ್ ಹೊಡೆದಿದೆ. ಅಂದ್ರೆ ಆ ಕಮ್ಯುನಿಕೇಶನ್ ಸರಿಯಾಗಿ ಆಗಿಲ್ಲ. ಅಲ್ಲಿ ಬಂದು ಹೋದ ಮಹಿಳೆಗೇನು ಫಸ್ಟ್ ಕರೆಂಟ್ ಶಾಕ್ ನ ಅನುಭವ ಆಗಿದೆ. ಆಕೆ ಹೇಳಿ ಹೋಗಿದ್ರು ಕೂಡ ನಂತರದಲ್ಲಿ ಬಂದ ಮಹಿಳೆಗೆ ಇಲ್ಲಿ ಕರೆಂಟ್ ಶಾಕ್ ಹೊಡಿತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಲುಪಿಲ್ಲ. ದುರ್ದೈವ, ಕೆಲವೇ ಕ್ಷಣಗಳಲ್ಲಿ ಆಕೆಯ ಪ್ರಾಣ ಪಕ್ಷಿಯೇ ಹಾರ್ ಹೋಗಿದೆ. ಅದಾದ ನಂತರದಲ್ಲಿ ತೀವ್ರ ವಿದ್ಯುತ್ ಆಘಾತಕ್ಕೆ ಒಳಗಾದ ಸೆಲ್ವಿ ಅವರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನು ಆನಂದಪುರದ ಗ್ರಹಚಾರ ನೋಡಿ. ಆ ಕ್ಷೇತ್ರದ ಜನ ಪ್ರತಿ ಬಾರಿ ಚುನಾವಣೆಯಲ್ಲೂ ತಪ್ಪದೆ ಮತದಾನ ಮಾಡ್ತಾರೆ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಆದ್ರೆ ಜನಪ್ರತಿನಿಧಿಗಳು ಆಯ್ಕೆಯಾದ ನಂತರದಲ್ಲಿ ಆ ಕ್ಷೇತ್ರವನ್ನ ಅಕ್ಷರಶಃ ಮರ್ತಿದ್ದಾರೆ ಅನ್ನೋದಕ್ಕೆ ನಾವು ಮುಂದೆ ಹೇಳ್ತಾ ಇರುವ ಅಂಶಗಳು ಸಾಕ್ಷಿಯಾಗ್ತಾ ಹೋಗ್ತಾ ಇದೆ. 20 ವರ್ಷದಲ್ಲಿ 4-5 ಎಲೆಕ್ಷನ್ಗಳಾಗಿ ಹೋಗಿದೆ. ಆದ್ರೆ ಈವರೆಗೂ ಕೂಡ ನೀರಿನ ಸಮಸ್ಯೆಗೆ ಪರಿಹಾರ ಅನ್ನೋದೇ ಆ ಭಾಗದ ಜನರಿಗೆ ಇವತ್ತುವರೆಗೂ ಸಿಕ್ಕಿಲ್ಲ. ಚಾಮರಾಜಪೇಟೆ ಕ್ಷೇತ್ರದ ಏರಿಯಾ ಈ ಆನಂದಪುರ, ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರ. ನೀರಿಗಾಗಿ ದೊಡ್ಡ ಪೈಪ್ಗೆನೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಮನೆಗೆ ನೀರ್ ಬರಲ್ಲ ಅಲ್ಲ, ಇನ್ನೇನ್ ಮಾಡ್ತಾರೆ? ದೊಡ್ಡ ಪೈಪ್ ಹರಿದು ಹೋಗುತ್ತೆ ನೀರಿನದು ಏರಿಯಾದಲ್ಲಿ, ಅದಕ್ಕೇನೆ ಕನೆಕ್ಷನ್, ಅದಕ್ಕೇನೆ ಮೋಟಾರ್ಗಳ ಕನೆಕ್ಷನ್. 30ಕ್ಕೂ ಅಧಿಕ ಮೋಟಾರ್ಗಳ ಕನೆಕ್ಷನ್ ಅಂತ್ರಿ. ಹೇಗಿರಬಹುದು ಅಲ್ಲಿನ ಪರಿಸ್ಥಿತಿ ಯೋಚನೆ ಮಾಡಿ. ಇನ್ನು ಹೆಚ್ಚು ನೀರು ಸಿಗದ ಕಾರಣ ಪೈಪ್ಗೆನೆ ಡೈರೆಕ್ಟ್ ಕನೆಕ್ಷನ್ ಅನ್ನ ಕೊಟ್ಕೊಂಡ್ಬಿಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, 100 ನಲ್ಲಿಗಳ ಸಂಪರ್ಕ. ಇದಕ್ಕೆ ಸಾಲು ಮೋಟಾರ್ಗಳನ್ನ ಕೂಡ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇವೆಲ್ಲ ಅನಧಿಕೃತ ಆದ್ರೂ ಕೂಡ ಗಮನ ಕೊಡಬೇಕಾಗಿರೋ ಇಲಾಖೆಗಳು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈಗ ಅಲ್ಲಿ ಹೋಗಿ ಆ ಕನೆಕ್ಷನ್ ಅನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಬೆಸ್ಕಾಂನವರು ಅಥವಾ ಜಲಮಂಡಳಿಯವರು ಹೋದ್ರೆ ಜನ ಕೇಳ್ತಾರಲ್ವಾ, ಆಯ್ತಪ್ಪ ನಾವು ಅನಧಿಕೃತವಾಗಿ ನೀರ್ ತಗೊಳ್ತಿದೀವಿ, ನೀವು ಅಧಿಕೃತವಾಗಿ ಕೊಡಿಯಲ್ಲ, ಆಮೇಲೆ ಬಂದ್ ಕಿತ್ತಾಕಿ ಇದನ್ನ ಮನೆಗೆ ನೀರ್ ಬರೋ ಹಾಗೆ ಮಾಡಿ, ಆಮೇಲೆ ಈ ಕನೆಕ್ಷನ್ಗಳನ್ನ, ಅನಧಿಕೃತವಾದ ಕನೆಕ್ಷನ್ಗಳನ್ನ ಕಿತ್ತಾಕಿ. ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಧಿಕಾರಿಗಳಿಗೆ. ಹಾಗಾಗಿ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ಬಿಟ್ಟಿದ್ದಾರೆ. ಡೇಂಜರ್ ಇದು. ಇವತ್ತೋ ನಾಳೆನೋ ಪ್ರಾಣಕ್ಕಪಾಯ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳದ್ದು ಮಾತ್ರ ದಿವ್ಯ ನಿರ್ಲಕ್ಷ್ಯ. ಶಾಸಕರು, ಜಲಮಂಡಳಿ, ಇದರ ಜೊತೆಗೆ ಬೆಸ್ಕಾಂ ಎಲ್ಲವೂ ಕೂಡ ಸೈಲೆಂಟ್. ಇವರಿಗೆ 4 ಮಂದಿಯ ಬಲಿ ಪಡೆದಿದೆ ಈ ನೀರಿನ ದಾಹ. ಅನಿವಾರ್ಯವಾಗಿ ಈ ರೀತಿಯ ಅಕ್ರಮ ಕನೆಕ್ಷನ್ಗಳನ್ನ ನೀರಿಗಾಗಿ ಬಳಸುವ ಆ ಪರಿಕ್ರಮ ಏನಿದೆ ಅದರಿಂದಾಗಿ 4 ಮಂದಿ ಇದೇ ಏರಿಯಾದಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಳ್ತಿಲ್ಲ ನಮ್ಮ ಅಧಿಕಾರಿಗಳು. ದುರ್ದೈವ ನೋಡಿ. ಬಡವರು ವೋಟ್ ಹಾಕ್ತಾರೆ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ತಮ್ಮ ಜವಾಬ್ದಾರಿಯನ್ನ ತಾವು ನಿಭಾಯಿಸುತ್ತಿದ್ದಾರೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಸ್ಥಳಕ್ಕೆ ಹೋಗೋಕ್ ಲೇಟು, ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ ಲೇಟು, ಪರಿಸ್ಥಿತಿ ಅರ್ಥ ಆಗುತ್ತೋ ಬಿಡುತ್ತೋ ರಿಯಾಕ್ಟ್ ಮಾಡೋದ್ ಲೇಟು. ರಿಯಾಕ್ಟ್ ಮಾಡಿದ್ರು ಕೂಡ ಕೇವಲ ಬಾಯಿ ಮಾತಿನ ರಿಯಾಕ್ಷನ್, ಆಕ್ಚುಯಲ್ ಆಕ್ಷನ್ ಆಗೋದೇ ಇಲ್ಲ. ಇಲ್ಲಿ ಜನರ ತಪ್ಪೋ ಅಥವಾ ಸ್ಥಳೀಯ ಆಡಳಿತದ ತಪ್ಪೋ ಅಂತ ಪ್ರಶ್ನೆ ಮಾಡಿದಾಗ ಜನರಿಗೆ ಕೊಡಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕೊಟ್ರೆ ಹಿಂಗ್ಯಾಕ್ ಅಡ್ಡದಾರಿ ಹಿಡಿತಾರೆ? ಕೊಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಸ್ಥಳೀಯ ಜನಪ್ರತಿನಿಧಿಗಳು. ಆದ್ರೆ ಜನಪ್ರತಿನಿಧಿಗಳಿಗೆ ತಮ್ಮ ಕುರ್ಚಿ ಬಗ್ಗೆನೇ ಗಮನ ಹೆಚ್ಚು. ಹೀಗಾದಾಗ ಇಂತಹ ಅವಘಡಗಳು ಆಗೇ ಆಗುತ್ತೆ, ಅನಿವಾರ್ಯ. ಅನುಭವಿಸಬೇಕಾಗಿರೋದು ನಾವು, ನೀವು ಅಂದ್ರೆ ಜನಸಾಮಾನ್ಯರು. ಏನಾಯ್ತು ಇವತ್ತು ಆನಂದಪುರದಲ್ಲಿ? ಗಮನಿಸ್ತಾ ಹೋಗೋಣ ಯಾಕಾಯ್ತು ಈ ಅವಘಡ ಅಂತ ಹೇಳಿ. ಆನಂದಪುರದಲ್ಲಿ ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರು ಪ್ರತಿನಿಧಿಸುವ ಕ್ಷೇತ್ರದ ಒಂದು ಭಾಗ, ಅಲ್ಲಿ ನೀರು ಇಲ್ಲ, ಜೀವ ಗ್ಯಾರಂಟಿನೂ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಈ ರೀತಿಯಾದ ಘಟನೆ ಆಗಿರೋದು ಅಂದ್ರೆ ಕರೆಂಟ್ ಶಾಕ್ ಹೊಡೆದಿರೋದು ಮೊದಲೇನಲ್ಲ. ಈ ಹಿಂದೆ ಸೆಲ್ವಿ ಅನ್ನೋರು, ಅಂದ್ರೆ ಹೀಗೇನೆ ನೀರ್ ಹಿಡಿಯಕ್ಕೆ ಅಂತ ಹೋಗಿದ್ದ ಸೆಲ್ವಿ ಅವ್ರಿಗೂ ಕೂಡ ಕರೆಂಟ್ ಶಾಕ್ ಹೊಡೆದ ಪರಿಣಾಮ ಆಗಿದೆ. ಆಕೆ ಅಲ್ಲಿ ಎಚ್ಚರಿಸಿದ್ದಾರೆ ಕೂಡ, ನೋಡಿ ಯಾಕೋ ಕರೆಂಟ್ ಶಾಕ್ ಹೊಡೆದಾಗ ಆಗ್ತಾ ಇದೆ, ಹುಷಾರಾಗಿರಿ ಅಂತ ಹೇಳಿ. ಆಕೆ ಬಂದು ಹೋಗಿ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬರ್ತಾರೆ ಮತ್ತೊಬ್ಬ ಮಹಿಳೆ. ಆ ಮಹಿಳೆ ಬಂದ ಸಂದರ್ಭದಲ್ಲೇನೆ ಮೋಟಾರ್ ಆನ್ ಮಾಡ್ತಾ ಇದ್ದ ಹಾಗೇನೆ ಕರೆಂಟ್ ಶಾಕ್ ಹೊಡೆದಿದೆ. 5 ನಿಮಿಷಕ್ಕೆ
ಆಕೆಗೆ ಮತ್ತೆ ಕರೆಂಟ್ ಶಾಕ್ ಹೊಡೆದಿದೆ. ಅಂದ್ರೆ ಆ ಕಮ್ಯುನಿಕೇಶನ್ ಸರಿಯಾಗಿ ಆಗಿಲ್ಲ. ಅಲ್ಲಿ ಬಂದು ಹೋದ ಮಹಿಳೆಗೇನು ಫಸ್ಟ್ ಕರೆಂಟ್ ಶಾಕ್ ನ ಅನುಭವ ಆಗಿದೆ. ಆಕೆ ಹೇಳಿ ಹೋಗಿದ್ರು ಕೂಡ ನಂತರದಲ್ಲಿ ಬಂದ ಮಹಿಳೆಗೆ ಇಲ್ಲಿ ಕರೆಂಟ್ ಶಾಕ್ ಹೊಡಿತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಲುಪಿಲ್ಲ. ದುರ್ದೈವ, ಕೆಲವೇ ಕ್ಷಣಗಳಲ್ಲಿ ಆಕೆಯ ಪ್ರಾಣ ಪಕ್ಷಿಯೇ ಹಾರ್ ಹೋಗಿದೆ. ಅದಾದ ನಂತರದಲ್ಲಿ ತೀವ್ರ ವಿದ್ಯುತ್ ಆಘಾತಕ್ಕೆ ಒಳಗಾದ ಸೆಲ್ವಿ ಅವರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನು ಆನಂದಪುರದ ಗ್ರಹಚಾರ ನೋಡಿ. ಆ ಕ್ಷೇತ್ರದ ಜನ ಪ್ರತಿ ಬಾರಿ ಚುನಾವಣೆಯಲ್ಲೂ ತಪ್ಪದೆ ಮತದಾನ ಮಾಡ್ತಾರೆ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಆದ್ರೆ ಜನಪ್ರತಿನಿಧಿಗಳು ಆಯ್ಕೆಯಾದ ನಂತರದಲ್ಲಿ ಆ ಕ್ಷೇತ್ರವನ್ನ ಅಕ್ಷರಶಃ ಮರ್ತಿದ್ದಾರೆ ಅನ್ನೋದಕ್ಕೆ ನಾವು ಮುಂದೆ ಹೇಳ್ತಾ ಇರುವ ಅಂಶಗಳು ಸಾಕ್ಷಿಯಾಗ್ತಾ ಹೋಗ್ತಾ ಇದೆ. 20 ವರ್ಷದಲ್ಲಿ 4-5 ಎಲೆಕ್ಷನ್ಗಳಾಗಿ ಹೋಗಿದೆ. ಆದ್ರೆ ಈವರೆಗೂ ಕೂಡ ನೀರಿನ ಸಮಸ್ಯೆಗೆ ಪರಿಹಾರ ಅನ್ನೋದೇ ಆ ಭಾಗದ ಜನರಿಗೆ ಇವತ್ತುವರೆಗೂ ಸಿಕ್ಕಿಲ್ಲ. ಚಾಮರಾಜಪೇಟೆ ಕ್ಷೇತ್ರದ ಏರಿಯಾ ಈ ಆನಂದಪುರ, ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರ. ನೀರಿಗಾಗಿ ದೊಡ್ಡ ಪೈಪ್ಗೆನೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಮನೆಗೆ ನೀರು ಬರಲ್ಲ ಅಲ್ಲ, ಇನ್ನೇನ್ ಮಾಡ್ತಾರೆ, ದೊಡ್ಡ ಪೈಪ್ ಹರಿದು ಹೋಗುತ್ತೆ ನೀರಿನದು ಏರಿಯಾದಲ್ಲಿ. ಅದಕ್ಕೇನೆ ಕನೆಕ್ಷನ್, ಅದಕ್ಕೇನೆ ಮೋಟಾರ್ಗಳ ಕನೆಕ್ಷನ್. 30ಕ್ಕೂ ಅಧಿಕ ಮೋಟಾರ್ಗಳ ಕನೆಕ್ಷನ್ ಅಂತ್ರಿ. ಹೇಗಿರಬಹುದು ಅಲ್ಲಿನ ಪರಿಸ್ಥಿತಿ ಯೋಚನೆ ಮಾಡಿ. ಇನ್ನು ಹೆಚ್ಚು ನೀರು ಸಿಗದ ಕಾರಣ ಪೈಪ್ಗೆನೆ ಡೈರೆಕ್ಟ್ ಕನೆಕ್ಷನ್ ಅನ್ನ ಕೊಟ್ಕೊಂಡ್ಬಿಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, 100 ನಲ್ಲಿಗಳ ಸಂಪರ್ಕ. ಇದಕ್ಕೆ ಸಾಲು ಮೋಟಾರ್ಗಳನ್ನ ಕೂಡ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇವೆಲ್ಲ ಅನಧಿಕೃತ ಆದ್ರೂ ಕೂಡ ಗಮನ ಕೊಡಬೇಕಾಗಿರೋ ಇಲಾಖೆಗಳು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈಗ ಅಲ್ಲಿ ಹೋಗಿ ಆ ಕನೆಕ್ಷನ್ ಅನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಬೆಸ್ಕಾಂನವರು ಅಥವಾ ಜಲಮಂಡಳಿಯವರು ಹೋದ್ರೆ ಜನ ಕೇಳ್ತಾರಲ್ವಾ, ಆಯ್ತಪ್ಪ ನಾವು ಅನಧಿಕೃತವಾಗಿ ನೀರು ತಗೊಳ್ತಿದೀವಿ, ನೀವು ಅಧಿಕೃತವಾಗಿ ಕೊಡಿಯಲ್ಲ, ಆಮೇಲೆ ಬಂದು ಕಿತ್ತಾಕಿ ಇದನ್ನ ಮನೆಗೆ ನೀರು ಬರೋ ಹಾಗೆ ಮಾಡಿ, ಆಮೇಲೆ ಈ ಕನೆಕ್ಷನ್ಗಳನ್ನ ಅನಧಿಕೃತವಾದ ಕನೆಕ್ಷನ್ಗಳನ್ನ ಕಿತ್ತಾಕಿ. ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಧಿಕಾರಿಗಳಿಗೆ. ಹಾಗಾಗಿ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ಬಿಟ್ಟಿದ್ದಾರೆ. ಡೇಂಜರ್ ಇದು. ಇವತ್ತೋ ನಾಳೆನೋ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳದ್ದು ಮಾತ್ರ ದಿವ್ಯ ನಿರ್ಲಕ್ಷ್ಯ. ಶಾಸಕರು, ಜಲಮಂಡಳಿ, ಇದರ ಜೊತೆಗೆ ಬೆಸ್ಕಾಂ ಎಲ್ಲವೂ ಕೂಡ ಸೈಲೆಂಟ್. ಇವರಿಗೆ 4 ಮಂದಿಯ ಬಲಿ ಪಡೆದಿದೆ ಈ ನೀರಿನ ದಾಹ. ಅನಿವಾರ್ಯವಾಗಿ ಈ ರೀತಿ ಅಕ್ರಮ ಕನೆಕ್ಷನ್ಗಳನ್ನ ನೀರಿಗಾಗಿ ಬಳಸುವ ಆ ಪರಿಕ್ರಮ ಏನಿದೆ ಅದರಿಂದಾಗಿ 4 ಮಂದಿ ಇದೇ ಏರಿಯಾದಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಳ್ತಿಲ್ಲ ನಮ್ಮ ಅಧಿಕಾರಿಗಳು. ದುರ್ದೈವ ನೋಡಿ. ಬಡವರು ವೋಟ್ ಹಾಕ್ತಾರೆ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ತಮ್ಮ ಜವಾಬ್ದಾರಿಯನ್ನ ತಾವು ನಿಭಾಯಿಸುತ್ತಿದ್ದಾರೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಸ್ಥಳಕ್ಕೆ ಹೋಗೋಕ್ ಲೇಟು, ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ ಲೇಟು, ಪರಿಸ್ಥಿತಿ ಅರ್ಥ ಆಗುತ್ತೋ ಬಿಡುತ್ತೋ ರಿಯಾಕ್ಟ್ ಮಾಡೋದ್ ಲೇಟು. ರಿಯಾಕ್ಟ್ ಮಾಡಿದ್ರು ಕೂಡ ಕೇವಲ ಬಾಯಿ ಮಾತಿನ ರಿಯಾಕ್ಷನ್, ಆಕ್ಚುಯಲ್ ಆಕ್ಷನ್ ಆಗೋದೇ ಇಲ್ಲ.